ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕ್ರಿಕೆಟ್ ಹುಡುಗ. ಸ್ವಲ್ಪ ಕೆಲಸದ ಕಾರಣದಿಂದ ವಿಡಿಯೋಗಳು ಮಾಡಕ್ಕಾಗಿಲ್ಲ. ಇವತ್ತು ಹೆಂಗೋ ಟೈಮ್ ಮಾಡ್ಕೊಂಡು RCB ರಿವ್ಯೂ ಮಾಡಕ್ ಬಂದಿದ್ದೀನಿ. ಫಸ್ಟ್ ಮ್ಯಾಚ್ ದೇವ್ರಿಗೆ ಕೊಟ್ಟಿದ್ದಾರೆ. ಸೆಕೆಂಡ್ ಮ್ಯಾಚ್ ವಿನ್ ಆಗಿರೋದ್ರಿಂದ ಸೆಕೆಂಡ್ ಮ್ಯಾಚ್ ನ ರಿವ್ಯೂ ಮಾಡೋಣ ಬನ್ನಿ. ಸೆಕೆಂಡ್ ಮ್ಯಾಚ್ ನಿಮ್ಗೆ ಪಂಜಾಬ್ ಕಿಂಗ್ಸ್ ಮೇಲೆ ಇದ್ದಿದ್ದು. ಅಲ್ಲಿ RCB ಟಾಸ್ ವಿನ್ ಆಗಿ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ. ಅದಾದ್ಮೇಲೆ ನಿಮಗೆ ಫಸ್ಟ್ ಬ್ಯಾಟಿಂಗ್ ಆಡಕ್ ಬರೋದು ಪಂಜಾಬ್ ಕಿಂಗ್ಸ್. ಶಿಖರ್ ಧವನ್ ಮತ್ತೆ ಜಾನಿ ಬೆಸ್ಟರ್ ಆಡಕ್ ಬರ್ತಾರೆ. ಮೂರನೇ ಓವರ್ ಅಲ್ಲಿ ಜಾನಿ ಬೆಸ್ಟ್ ಅದು ವಿಕೆಟ್ ಹೋಗುತ್ತೆ. ಹಂಗ ಮಾಡಿ ನಮ್ಮ ಸಿರಾಜ್ ಮಿಯಾ ಅವರು ಫಸ್ಟ್ ವಿಕೆಟ್ ತೆಗಿತಾರೆ. ಅದಾದ್ಮೇಲೆ ನಿಮಗೆ ಯಶ್ ದಯಾಲ್ ಅವ್ರನ್ನ ಮೆಚ್ಕೊಳ್ಳೇಬೇಕು. ಪವರ್ ಪ್ಲೇ ಅಲ್ಲಿ 3 ಓವರ್ ಅಲ್ಲಿ ಬರೀ 6 ರನ್ ಏನೋ ಕೊಟ್ಟಿರ್ತಾರೆ. ಮಸ್ತ್ ಬೌಲಿಂಗ್ ಮಾಡಿರ್ತಾರೆ. ಪವರ್ ಪ್ಲೇ ಅಲ್ಲಿ 2 ಕಡೆ ಸ್ವಿಂಗ್ ಮಾಡ್ಕೊಂಡು ರನ್ನೇ ಕೊಟ್ಟಿರಲ್ಲ. ಅದಕ್ಕಿಂತ ಮುಂಚೆ ನಿಮಗೆ ಜಾನಿ ಬೆಸ್ಟ್ ಆದ್ಮೇಲೆ ನಿಮಗೆ ಪ್ರಭು ಸಿಮ್ರನ್ ಸಿಂಗ್ ಅವರು ಬರ್ತಾರೆ. ಅವರು ಚೆನ್ನಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಬಾಲ್ ನ 147 ಸ್ಟ್ರೈಕ್ ರೇಟ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಪವರ್ ಪ್ಲೇ ಆದ್ಮೇಲೆ ನಮ್ಮ ಫಾಫ್ ಡು ಪ್ಲೆಸಿಸ್ ಒಂದೇ ಸತಿ ಮ್ಯಾಕ್ಸ್ವೆಲ್ ಗೆ ಬಾಲಿಂಗ್ ಕೊಡ್ತಾರೆ. ಮ್ಯಾಕ್ಸ್ವೆಲ್ ಫಸ್ಟ್ನೇ ಓವರ್ ಅಲ್ಲೇ ಅವರು ವಿಕೆಟ್ ಬೀಳುತ್ತೆ. ಪ್ರಭು ಸಿಂಗ್ ಹೊಡೆಯಕ್ಕೆ ಹೋಗಿ ಔಟ್ ಆಗ್ತಾರೆ. ಅದಾದ್ಮೇಲೆ ನಿಮಗೆ ಡೇಂಜರಸ್ ಬ್ಯಾಟ್ಮನ್ ಲಿವಿಂಗ್ ಲಿವಿಂಗ್ಸ್ಟನ್ ಬ್ಯಾಟಿಂಗ್ ಬರ್ತಾರೆ. ಅವರಿಬ್ರು ಚೆನ್ನಾಗಿ ಸ್ಟ್ರೈಕ್ ಮಾಡ್ತಾ ಇರ್ತಾರೆ ಬಾಲ್ ನ. ನಿಮಗೆ ಅಲ್ಜರಿ ಜೋಸಫ್ ನ ಫಸ್ಟ್ನೇ ಓವರ್ ಇಲ್ಲ ಸೆಕೆಂಡ್ನೇ ಓವರ್ ನೀಟಾಗಿ ಗ್ಯಾಪ್ ನ ಇಲ್ಲ ನನಗೆ. ಸೆಕೆಂಡ್ನೇ ಓವರ್ ಅನ್ಕೊಂತೀನಿ ಲಿವಿಂಗ್ಸ್ಟನ್ ವಿಕೆಟ್ ಬೀಳುತ್ತೆ. ಅದಾದ್ಮೇಲೆ ನಿಮಗೆ ಮ್ಯಾಕ್ಸ್ವೆಲ್ದು ಸೆಕೆಂಡ್ನೇ ಓವರ್ ಇಲ್ಲ 3ನೇ ಓವರ್ ಗೊತ್ತಿಲ್ಲ ನನಗೆ. ಶಿಖರ್ದ ಇನ್ನೊಂದು ವಿಕೆಟ್ ಬೀಳುತ್ತೆ. ಅದಾದ್ಮೇಲೆ ಅವರು 4 ವಿಕೆಟ್ ಕಳ್ಕೊಂಡಿರ್ತಾರೆ ಪಂಜಾಬ್ ಕಿಂಗ್ಸ್. ಅದಾದ್ಮೇಲೆ ನಿಮಗೆ ಸ್ಯಾಮ್ ಕರ್ನ್ ಮತ್ತೆ ಜಿತೇಶ್ ಶರ್ಮಾ ಆಡ್ತಾ ಇರ್ತಾರೆ. 16ನೇ ಓವರ್ ಅಲ್ಲಿ ನಮ್ಮ ಯಶ್ ದಯಾಲ್ ಅವರು ಸ್ಯಾಮ್ ಕರ್ನ್ ಬೌನ್ಸರ್ ಹಾಕಿ ಔಟ್ ಮಾಡ್ತಾರೆ. ಅದಾದ್ಮೇಲೆ ನಿಮಗೆ 17ನೇ ಓವರ್ ಇಲ್ಲ 18ನೇ ಓವರ್ ಅಲ್ಲ 18ನೇ ಓವರ್ ಅನ್ಕೊಂತೀನಿ ಸಿರಾಜ್ ಮಿಯಾ ಅದೇ ತರ ಒಂದು ಶಾರ್ಟ್ ಪಿಚ್ ಡೆಲಿವರಿ ಹಾಕ್ಬಿಟ್ಟು ನಮ್ಮ ಜಿತೇಶ್ ಶರ್ಮಾನ ಔಟ್ ಮಾಡ್ಬಿಡ್ತಾರೆ. ನಮಗೆ 19ನೇ ಓವರ್ ವರೆಗೂ ಮ್ಯಾಚ್ ನಮ್ಮ ಕೈಲೇ ಇರುತ್ತೆ. ಲೈಕ್ 150 ಏನೋ ಟಾರ್ಗೆಟ್ 156 ಏನೋ ಕೊಟ್ಟಿರ್ತಾರೆ ಅಲ್ಲಿವರೆಗೂ. ಅದಾದ್ಮೇಲೆ ನಿಮಗೆ ಲಾಸ್ಟ್ ಓವರ್ ಅಲ್ಲಿ ಅಲ್ಜರಿ ಜೋಸಫ್ 20 ರನ್ ಹೊಡಿಸ್ಕೊಂತಾರೆ. ಅದು ಯಾರೋ ಶಶಾಂಕ್ ಸಿಂಗ್ ಅಂತ 8 ಬಾಲಿಗೆ 21 ಚೆತ್ತರ್ ಹಾಕೊಂಡು ಅಲ್ಜರಿ ಜೋಸಫ್ಗೆ. ಇದು ಪಂಜಾಬ್ ಕಿಂಗ್ಸ್ ಅವರ ಬ್ಯಾಟಿಂಗ್ ಆಗಿತ್ತು. ಇದಾದ್ಮೇಲೆ ನಮ್ಗೆ RCB ಅವರು ಇದು ನಮ್ಮ ಬಾಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಾಲಿಂಗ್ ನ ಮೆಚ್ಕೊಳ್ಳೇಬೇಕು. ಅಲ್ಜರಿ ಜೋಸಫ್ ಬಿಟ್ಟು ಇನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಮಯಾಂಕ್ ಡಗಾರ್ ಒಬ್ರು ಅಷ್ಟೊಂದೇನು ಪರ್ಫಾರ್ಮ್ ಮಾಡಕ್ಕಾಗಿಲ್ಲ. ಇನ್ನೆಲ್ಲರೂ ಚೆನ್ನಾಗಿ ಮಾಡಿದ್ರು. ಸಿರಾಜು, ಯಶ್ ದಯಾಲು ಮತ್ತೆ ಮ್ಯಾಕ್ಸ್ವೆಲ್ ಮ್ಯಾಕ್ಸ್ವೆಲ್ ಹೊಡೆಸ್ಕೊಂಡ್ರು. 2 ವಿಕೆಟ್ ಕ್ರೂಷಿಯಲ್ ವಿಕೆಟ್ ತೆಗೆದಿದ್ದಾರೆ 2. ಅದಕ್ಕೆ ಬಾಲಿಂಗ್ ಚೆನ್ನಾಗೇ ಇತ್ತು ನಮ್ಮ RCB ಟೀಮ್ ಅವ್ರದ್ದು. 190 ಇಲ್ಲ 200 ಕೊಡೋ ಪಿಚ್ ಅಲ್ಲಿ 177 20 ರನ್ ಶಾರ್ಟ್ ಮಾಡಿ ಕಟ್ ಹಾಕಿದ್ರು ಪಂಜಾಬ್ ಕಿಂಗ್ಸ್ ನ. ಅದಾದ್ಮೇಲೆ ನಿಮ್ಗೆ ಬ್ಯಾಟಿಂಗ್ ಬರ್ತಾರೆ. ನಾನೇನೋ ಬೇಗನೆ ಚೇಸ್ ಡೌನ್ ಮಾಡಾಕ್ತಾರೆ, ಈಸಿ ಇರುತ್ತೆ ಅನ್ಕೊಂಡಿದ್ದೆ. ನೋಡಿದ್ರೆ ಕೊನೆವರೆಗೂ ಹೋಗ್ಬಿಟ್ರು ನಮ್ಮ RCB ಟೀಮ್ ಅವರು ಚೇಸ್ ಮಾಡ್ಬೇಕಾರೆ. ಫಸ್ಟ್ ನಿಮಗೆ ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಹೋಗ್ತಾ ಇರುತ್ತೆ ಸ್ಲಿಪ್ ಅಲ್ಲಿ. ಅದು ಕ್ಯಾಚ್ ಬಿಡ್ತಾರೆ ಜಾನಿ ಬೆಸ್ಟ್. ಅದಾದ್ಮೇಲೆ ನಿಮಗೆ ಗೊತ್ತಲ್ವಾ ವಿರಾಟ್ ಕೊಹ್ಲಿ ಅವರು ಎಲ್ಲಾ ಕಡೆ ಚೆಚ್ ಹಾಕ್ಬಿಡ್ತಾರೆ ಎಲ್ಲಾ ಬೌಲರ್ಸ್. 47 ಬಾಲಿಗೆ 77 ಹೊಡಿತಾರೆ. ಅದು 150 ಸ್ಟ್ರೈಕ್ ರೇಟ್ ಅಲ್ಲಿ ಮಸ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಬೇಗ ವಿಕೆಟ್ ಹೋಗಿದ್ದಂದ್ರೆ ನಮ್ಮ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಮತ್ತೆ ರಜತ್ ಪಟಿದಾರ್ ಮತ್ತೆ ಕ್ಯಾಮ್ರೂನ್ ಗ್ರೀನ್ ಮತ್ತೆ ಮ್ಯಾಕ್ಸ್ವೆಲ್ ಈ 4 ಜನ ಏನು ಪರ್ಫಾರ್ಮ್ ಮಾಡ್ಲಿಲ್ಲ. ಆದ್ರೂ ವಿನ್ ಆಗಿದೀವಿ, ಅದೇ ನಂಗೆ ಆಶ್ಚರ್ಯ. ಅವರು 2 ವಿಕೆಟ್ ನಮ್ಮ ಇವ್ರು ತೆಗಿತಾರೆ, ಯಾರಂದ್ರೆ ಕಗಿಸೋ ರಬಾಡ. ಮತ್ತೆ ಇನ್ನೊಂದ್ 2 ವಿಕೆಟ್ ಬಂದ್ಬಿಟ್ಟು ನಿಮಗೆ ಹರ್ಪ್ರೀತ್ ಬ್ರಾತ್ ತೆಗಿತಾರೆ. ಇಷ್ಟು 4 ವಿಕೆಟ್ ಅವ್ರಿಗೆ ಹೋಗಿರೋದು. ಇನ್ನೊಂದು ವಿಕೆಟ್ ಅಂದ್ರೆ ನಮ್ಮ ಹರ್ಷಲ್ ಪಟೇಲ್ ಅವ್ರಿಗೆ 1 ವಿಕೆಟ್ ಹೋಗುತ್ತೆ. ಅದು ಸ್ಲಾಟ್ ಅಲ್ಲಿ ಇರೋ ಬಾಲ್ ನ ಹೊಡೆಯಕ್ ಹೋಗಿ ವಿರಾಟ್ ಕೊಹ್ಲಿ ಅವರು ಥರ್ಡ್ ಮ್ಯಾನ್ ಅಲ್ಲಿ ಕ್ಯಾಚ್ ಬಿಟ್ಬಿಡ್ತಾರೆ. ಅವ್ರಿಗೂ ಬೇಜಾರಾಗಿರುತ್ತೆ, ಅವರೇ ವಿನ್ ಮಾಡ್ಸೋ ಮ್ಯಾಚ್ ನ ಸುಮ್ನೆ ಬೇಗ ಔಟ್ ಆಗ್ಬಿಟ್ರು ಅಂತ. ಅದಾದ್ಮೇಲೆ ನಮಗೆ ಒಳ್ಳೇದ್ ಮಾಡಿದ್ರೆ RCB ಅವರು ಬರೀ 6 ಜನ ಬಾಲಿಂಗ್ ಆಪ್ಷನ್ ಜೊತೆ ಹೋಗಿದ್ರು. ಯಾಕಂದ್ರೆ ಕರಣ್ ಶರ್ಮನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡಿರ್ಲಿಲ್ಲ. ದಿನೇಶ್ ಕಾರ್ತಿಕ್ ಇದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದಿನೇಶ್ ಕಾರ್ತಿಕ್ ಇರಲಿಲ್ಲ. ಆ ಸ್ಕ್ವಾಡ್ ಅಲ್ಲೇ ಇದ್ರು. ನಮ್ಗೆ ಇನ್ನೊಂದು ಆಪ್ಷನ್ ಇತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನೊಬ್ಬ ಬ್ಯಾಟ್ಸ್ಮನ್ ನ ತಗೊಳಕ್ಕೆ. ಒಳ್ಳೆ ಥಿಂಕ್ ಟ್ಯಾಂಕ್ ಮಾಡಿದ್ರು ನಮ್ಮ RCB ಮ್ಯಾನೇಜ್ಮೆಂಟ್. ಅದಕ್ಕೋಸ್ಕರ ನಮ್ಗೆ ಇನ್ನೊಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರಪ್ಪ ಮಣಿಪಾಲ್ ಲೋಮ್ರಾ ತಗೊಂತಾರೆ. ಆಮೇಲೆ ಮುಂದಿನ ಮ್ಯಾಚ್ ಇರೋ ನಮ್ಮ ಅನುಜ್ ರಾವತ್ ಅವರು ಏನು ಅಷ್ಟೊಂದು ಫೈರ್ ಆಗ್ಲಿಲ್ಲ, ಅವರು ಬೇಗ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ನಮ್ಗೆ ನಿಂತಿದ್ದೆ ನಮ್ಮ ದಿನೇಶ್ ಕಾರ್ತಿಕ್ ಮತ್ತೆ ಮಣಿಪಾಲ್ ಲೋಮ್ರಾ. ಸ್ಟಾರ್ಟಿಂಗ್ ಅಲ್ಲಿ ಮಣಿಪಾಲ್ ಲೋಮ್ರಾ ಅವರು ಸ್ಟಾರ್ಟ್ ಮಾಡ್ಕೊಂತಾರೆ ಹೊಡೆಯಕ್ಕೆ. ಅದಾದ್ಮೇಲೆ ನಿಮ್ಗೆ ಮುಗ್ಸಕ್ಕೆ ದಿನೇಶ್ ಕಾರ್ತಿಕ್ ಇದ್ದೇ ಇದಾರೆ, ಯಾಕಂದ್ರೆ ಫಿನಿಶರ್ ಅವರು. ಇದೇ ತರ ಮಾಡಿ ಹೆಂಗೋ 19.2 ಅಲ್ಲಿ ಮ್ಯಾಚ್ ನ ಮುಗಿಸ್ತಾರೆ ನಮ್ಮ RCB. ಇಷ್ಟ ಆಗಿತ್ತು ಮ್ಯಾಚ್ ನ ಪ್ರಿವ್ಯೂ. RCB ಗೆ ಫಸ್ಟ್ ಮ್ಯಾಚ್ ವಿನ್ ಆಗಿದೀವಿ. ಇದೇ ತರ ಎಲ್ಲ ಬರೋ ಮ್ಯಾಚ್ ವಿನ್ ಆಗ್ಬಿಟ್ರೆ ಸಾಕು. ನೆಕ್ಸ್ಟ್ ಮ್ಯಾಚ್ ನಮ್ಮ KKR ಮೇಲೆ ಇರೋದು, ಅದು ಬೆಂಕಿ ಮ್ಯಾಚ್. ಅದ್ರ ಪ್ರಿವ್ಯೂ ಮತ್ತೆ ರಿವ್ಯೂ ಮಾಡೇ ಮಾಡ್ತೀನಿ. ಇದೇ ತರ ಕ್ರಿಕೆಟ್ ಮತ್ತೆ IPL ಟೀಮ್ಸ್ ಬಗ್ಗೆ ವಿಡಿಯೋಸ್ ಮತ್ತೆ ರಿವ್ಯೂಗಳು ಮಾಡ್ತಾ ಇರ್ತೀನಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮ್ಮಂತವ್ರಿಗೆ ಹೆಲ್ಪ್ ಆಗುತ್ತೆ, ವಿಡಿಯೋ ಮಾಡಕ್ಕೆ ಒಂದು ಸ್ಫೂರ್ತಿ ಸಿಕ್ಕಂಗಾಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.